MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಶಿವಾಜಿ ಮಹಾರಾಜರ ಚರಿತ್ರೆಯನ್ನ ಓದಿದ ಪ್ರತಿಯೊಬ್ಬನಿಗೂ ಕೂಡ ತಾನು ಕೂಡ ಈ ಥರನೇ ದೇಶ ಸೇವೆಯನ್ನು ಮಾಡಬೇಕು, ಈ ಥರ ನಾನು ಕೂಡ ಯಾಕೆ ಆಗಬಾರ್ದು ಅಂಥೇಳಿ ರೋಮಗಳು ಎದ್ದು ನಿಲ್ಲುತ್ತೆ, ಮೈ ಮೇಲಿರುವಂಥ ರೋಮಗಳು. ಶಿವಾಜಿ ಮಹಾರಾಜರ ಒಂದೊಂದು ಕಥೆಯನ್ನು ಕೂಡ ನಾವು ಓದ್ತಾ ಹೋದಾಗ 12ನೇ ವಯಸ್ಸಿಗೆ ಬೆಂಗಳೂರಿನಲ್ಲಿ ಇದ್ಕೊಂಡವರು ವಿದ್ಯಾಭ್ಯಾಸವನ್ನು ಕಲ್ತಿದ್ರು. ಬೆಂಗಳೂರಲ್ಲಿ 16ನೇ ವರ್ಷಕ್ಕೇನೆ 16ನೇ ವಯಸ್ಸಿಗೆ ಪಟ್ಟಾಭಿಷೇಕ, ಅದ್ಧೂರಿಯಾಗಿ ನಡೆಯುವಂಥ ಪಟ್ಟಾಭಿಷೇಕ. 16ನೇ ವಯಸ್ಸಿನಲ್ಲೇ ಎಷ್ಟೋ ಕೋಟೆಗಳನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡಂಥ ಶಿವಾಜಿ ಮಹಾರಾಜರು ಅಂತಂದರೆ ಇವತ್ತು ಪೂಜನೀಯ ವ್ಯಕ್ತಿ ಅಂತೇಳಿ ಎಲ್ಲರೂ ಕೂಡ ನೋಡ್ಕೋತಾರೆ. ಅವರ ಪ್ರತಿಮೆಗಳನ್ನು ಅನಾವರಣ ಮಾಡಿ ಪೂಜೆ ಮಾಡ್ತಾರೆ. ಮರಾಠರ ಒಂದು ರಾಜನಾಗಿ ನಿಂತಹ ಶಿವಾಜಿ ಮಹಾರಾಜರು ಇವತ್ತು ಕರಾವಳಿ ಭಾಗದ ಎಷ್ಟೋ ನಗರಗಳು ಇವತ್ತು ಅಲ್ಲಿ ನೌಕಾಪಡೆಗಳು ಒಂದು ಉದ್ಭವ ಆಯಿತು, ಅಲ್ಲೆಲ್ಲವೂ ಕೂಡ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಯಿತು. ಅದಕ್ಕೆ ಕಾರಣನೇ ಶಿವಾಜಿ ಮಹಾರಾಜರು. ಔರಂಗಜೇಬನೇ ಒಂದು ಕ್ಷಣ ತಬ್ಬಿಬಾಗೋಗಿದ್ದ. ಶಿವಾಜಿ ಮಹಾರಾಜರನ್ನು ಬಂಧಿಸಿ ಸೆರೆಯಲ್ಲಿಟ್ಟಾಗ ಅವರ ಚಾಣಾಕ್ಷತೆ, ಅವರ ಧೈರ್ಯ ಔರಂಗಜೇಬನಿಗೆ ಚಳ್ಳೆಹಣ್ಣು ತಿನ್ನಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಅಂತ ಔರಂಗಜೇಬನನ್ನೇ ಬಿಡಲಿಲ್ಲ ಶಿವಾಜಿ ಛತ್ರಪತಿ ಮಹಾರಾಜ. ಅಂಥ ಒಬ್ಬ ಪೂಜನೀಯ ವ್ಯಕ್ತಿಯ ಮೆರವಣಿಗೆ ಮಾಡುವಾಗ ಫೋಟೋವನ್ನು ಇಟ್ಟುಕೊಂಡು ಅದರ ಮೇಲೆ ಚಪ್ಪಲಿ ಎಸೆಯೋದು, ಕಲ್ಲನ್ನು ಎಸೆಯೋದು, ಎಲ್ಲಿಂದ ಬಂದಿದ್ದೀರಿ ನೀವೆಲ್ಲ? ನೀವು ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅಲ್ವೇ ಅಲ್ಲ. ಯಾಕೆಂದರೆ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ನೀವು ಚಪ್ಪಲಿನ ಎಸಿತೀರಾ, ಕಲ್ಲನ್ನು ಎಸಿತೀರಾ ಅಂತಂದ್ರೆ ಏನರ್ಥ? ಅದು ಎಲ್ಲಿಂದ ಬಂತು ಅಂತ ನೋಡಿದಾಗ ಮಸೀದಿ ಒಳಗಿನಿಂದಲೇ ಬಂದಿದೆ ಅಂಥೇಳಿ. ಕಲ್ಲು ಬಂದಿರೋದು ಮಸೀದಿ ಒಳಗಿನಿಂದಲೇ. ನೋಡಿ, ಇವತ್ತು ಎಷ್ಟೋ ಜನ ಮುಸ್ಲಿಂ ಬಾಂಧವರು ತಮ್ಮ ಪಾಡಿಗೆ ತಮ್ಮ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ. ಕಿಡಿಗೇಡಿಗಳು, ಯಾರೋ ಒಬ್ಬರು ಮಾಡುವಂಥ ಕಿಡಿಗೇಡಿಗಳು ಇವತ್ತು ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬಂದಂತೆ. ಕಿಲ್ಲಾವಣಿ ಮಸೀದಿ ಅದು. ಆ ಕಿಲ್ಲಾವಣಿ ಮಸೀದಿ ಒಳಗಿನಿಂದಲೇ ಕಲ್ಲನ್ನು ಎಸ್ತಿದ್ದಾನಂತೆ ತನ್ವೀರ್ ಅನ್ನುವ ವ್ಯಕ್ತಿ. ಆತ ಕಲ್ಲನ್ನು ಎಸ್ತಿದ್ದು ಕೇವಲ ಶಿವಾಜಿ ಮಹಾರಾಜರ ಮೇಲೆ ಅಷ್ಟೇ ಅಲ್ಲ, ಅಲ್ಲಿದ್ದಂಥ ಜನರ ಮೇಲೂ ಕೂಡ ಬಿದ್ದಿದೆ. ಅಷ್ಟೇ ಯಾಕೆ, SP ಗೂ ಕೂಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇತ್ತು. ಆ ಫೋಟೋ ನೋಡಿ ನೀವು ಬೇಕಾದರೆ, ತೋರಿಸ್ತೀನಿ, ನಮ್ಮ ಹತ್ರ ಫೋಟೋ ಇದೆ. ಇಲ್ಲಿ ಬಿದ್ದಿರೋ ಇಟ್ಟು ರಕ್ತ ಸುರಿತಾ ಇದೆ ಅವ್ರಿಗೆ. ಆ ಮಸೀದಿಯ ಚಪ್ಪಲಿ ಸ್ಟ್ಯಾಂಡ್ಗೆ 2 ಕಲ್ಲನ್ನು ಅಳವಡಿಸಿದ್ರಂತೆ. ಎಲ್ಲಿಂದ ಬಂತು? ಅದನ್ನೇ ತಗೊಂಡು ಹೊಡೆದಿದ್ದಾನಂತೆ ಆ ತನ್ವೀರ್ ಅನ್ನುವ ವ್ಯಕ್ತಿ. ಏನು ಹೇಳಬೇಕು ಈತನಿಗೆ? ಚಪ್ಪಲಿ ಕಲ್ಲು ತೂರಾಟ ಮಾಡಿದ್ದು ಯಾರೇ ಆಗಿರಲಿ, ನೀವು ಅವರನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಬಾರ್ದು. ರಾಜ್ಯ ಸರ್ಕಾರ ಮೆಚ್ಚಿಸುವಂಥ ಕೆಲಸ ಮಾಡಲೇಬಾರ್ದು. ತನ್ನಿ, ಇವತ್ತು ಯೋಗಿ ಮಾಡಲ್ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಇವತ್ತು ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದಂಥವ್ರು ನಾಳೆ CM ಕಚೇರಿ ಮೇಲೆ ಕೂಡ ಕಲ್ಲು ತೂರಾಟ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ತನ್ನಿ, ಯೋಗಿ ಮಾಡಲನ್ನು ತನ್ನಿ, JCB ತನ್ನಿ, ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಆ ಮಸೀದಿ ಒಳಗಿನಿಂದ ಕಲ್ಲು ಬರುತ್ತೆ, ಚಪ್ಪಲಿ ಬರುತ್ತೆ ಅಂತಂದರೆ ಏನರ್ಥ? ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡೇ ಅಲ್ವಾ? ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ಪಾಪ ರಾತ್ರಿ ಓಡೋಗ್ತಾರಲ್ಲಿ, ಅವ್ರ ಮೇಲೂ ಕೂಡ ಕಲ್ಲು ತೂರಾಟ. ಅವರು ಮೆರವಣಿಗೆಯಲ್ಲಿ ಇರ್ತಾರೆ. ಯಾವುದೇ ರೀತಿಯಾದಂಥ ಅಡಚಣೆಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರ್ತಾರೆ. ಎಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು? ಎಲ್ಲೂ ಇಲ್ಲದ ಸಮಸ್ಯೆ ಆ ಮಸೀದಿ ಮುಂದೆ ಬರ್ತಾ ಇದ್ದಂತೆ ಯಾಕೆ ಕಲ್ಲು ತೂರಾಟ? ಯಾಕೆ ಮಸೀದಿ ಒಳಗಡೆ ಮೆರವಣಿಗೆ ಬರ್ತಾ ಇತ್ತಾ? ಇಲ್ಲ ತಾನೇ? ಅಥವಾ ಮಸೀದಿಗೆ ಏನಾದರೂ ನಿಮಗೆ ಧಕ್ಕೆ ಉಂಟಾಗ್ತಿತ್ತಾ? ಇಲ್ಲ ತಾನೇ? 2 ಕಲ್ಲು ತೂರಾಟ ಆಗಿರೋದು ಮಸೀದಿಯಿಂದನೇ. ಅದನ್ನ ಮಾಡಿದ್ಯಾರು? ಆರೋಪಿ ತನ್ವೀರ್. 2 ಪೊಲೀಸರು ಗಾಯ ಆಗಿದೆ ಈ ಘಟನೆಯಿಂದಾಗಿ. ಯಾರು ಹೊಣೆ ಇದಕ್ಕೆ? SP ಗೋಯಲ್ ಅವರು ಹೇಳಿದ್ದಾರೆ, ನಾವು 8 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ. ಅರೆಸ್ಟ್ ಮಾಡೋದಲ್ಲ ಸರ್, ಬುದ್ಧಿ ಕಲಿಸ್ಬೇಕು ಅವ್ರಿಗೆ.
ಅಂದರೆ ಈ ಕರ್ನಾಟಕದಲ್ಲಿ ಈ ಮತಾಂಧರಿಗೆ ಬ್ರೇಕ್ ಹಾಕೋರೇ ಇಲ್ವಾ ಹಾಗಾದ್ರೆ ಯಾರು? ಏನಾದರೂ ಬ್ರೇಕ್ ಹಾಕಬೇಕು ಅಂತ ಯಾರಾದರೂ ಹಿಂದೂ ಸಂಘಟನೆಯವರು, ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಏನಾದರೂ ಹೋದರೆ ಅವರನ್ನು ಬಲವಂತದಿಂದ ಅರೆಸ್ಟ್ ಮಾಡಿಸೋದು. ಜರ್ಜೆ ಹೋಗಿದ್ರು ನಿಮಗೆ ಆ ಪುನೀತ್ ಕೇರಿಯಳಿ ಅವರನ್ನು ಅರೆಸ್ಟ್ ಮಾಡಿದ್ದಕ್ಕೆ, ಬಾಂಗ್ಲಾದೇಶದವರನ್ನು ಪತ್ತೆ ಹಚ್ಚಿ ಕೊಟ್ಟಿದ್ದಕ್ಕೆ ತುಬಕ್ಕಂತ ಹೋಗಿದ್ರು ಬಾಯಿಗೆ ಬಂದಂಗೆ. ನಿಮ್ಮ ಕೆಲಸ ಅವ್ರು ಮಾಡ್ತಾವ್ರೆ ಪುನೀತ್ ಕೇರಿಯಳಿ ಅವರು. ಅಂಥವ್ರು ನೀವು ಅರೆಸ್ಟ್ ಮಾಡಿದ್ರಲ್ಲ, ಯಾವ ಆಧಾರದಲ್ಲಿ ನೀವು ಅರೆಸ್ಟ್ ಮಾಡಿದ್ರಿ? ಬಾಂಗ್ಲಾದೇಶದಿಂದ ಬಂದಿದ್ದೀರ ಅಂತ ಅವ್ರು ಹುಡುಕೊಡ್ತಾರೆ, ಅದು ನಿಮ್ಮ ಕೆಲಸ. ನೀವು ಅವ್ರನ್ನ ಹುಡುಕ್ಬೇಕು, ಇಂಥವ್ರನ್ನಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಪೊಲೀಸ್ ವ್ಯವಸ್ಥೆ ಇದ್ದರೆ ಅಥವಾ ಇಂಥ ಒಂದು ಸರ್ಕಾರ ಇದ್ದರೆ ಹೀಗೆ ಆಗೋದು ಅಂತ ಹಿಂದೂ ಸಂಘಟನೆಯವರು, BJPಯವರು ಎಲ್ಲರೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಆಯಿತು. ಆ ಗಣೇಶ ಮೆರವಣಿಗೆಯಾಗಿ ಕಲ್ಲು ತೂರಾಟ ಆಗಿ ಎಷ್ಟೋ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಮದ್ದೂರ್ದಾಯಿತು. ಬೆಂಗಳೂರಲ್ಲಿ ಹನುಮ ಮಾಲಾಧಾರಿಗಳ ಮೇಲೆ ಕೂಡ ಕಲ್ಲನ್ನು ಎಸೆದ್ರು. ಆ SP ರೋಡಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದ ಅಂತೇಳಿ ಅಂಗಡಿಗೆ ನುಗ್ಗು ಹೊಡೆದ್ರು. ನವರಾತ್ರಿ ಮೆರವಣಿಗೆ ಕೂಡ ಅಡ್ಡಿಪಡಿಸಿದ್ರು. ನವರಾತ್ರಿ ಮೆರವಣಿಗೆ ಕೂಡ ಅಡ್ಡಿಪಡಿಸಿದ್ರು. ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಆಕ್ಷೇಪವನ್ನೇ ವ್ಯಕ್ತಪಡಿಸಿದ್ರು. ಓಂ ಶಕ್ತಿ ಪೀಠದ ಪಲ್ಲಕ್ಕಿ ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲೂ ಕೂಡ ಕಲ್ಲೆಸೆದ್ರು. ಈಗ ಬಾಗಲಕೋಟೆಯಲ್ಲಿ ಮತಾಂಧ ಪುಂಡರಿಂದ ಕಲ್ಲೆಸೆದ್ರು. ಆಗಲ್ವಾ ಬ್ರೇಕ್ ಹಾಕೋದಕ್ಕೆ? ಬ್ರೇಕ್ ಹಾಕೋದಕ್ಕೆ ಆಗೋದೇ ಇಲ್ವಾ? ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದ? ಮೆರವಣಿಗೆ ಮಾಡಬಾರ್ದ? ಉತ್ಸವ ಮಾಡಬಾರ್ದ? ಇವತ್ತು ಎಷ್ಟೋ ಮೆರವಣಿಗೆಗಳಾಗುತ್ತಲ್ಲ ಅವ್ರದ್ದು, ಯಾರಾದರೂ ಒಬ್ಬರು ಬಂದು ಅದಕ್ಕೆ ಅರ್ಚನೆ ಮಾಡ್ತಾರ? ನೀವೆಲ್ಲಾದರೂ ಕೇಳಿದ್ದೀರಾ? ಎಲ್ಲರೂ ಸುದ್ದಿಯನ್ನು ಓದಿದ್ದೀರಾ? ಅಲ್ಲಿ ಮುಸ್ಲಿಂ ಬಾಂಧವರು ಮೆರವಣಿಗೆ ಮಾಡ್ಕೊಂಬರ್ತಾ ಇದ್ದಾರೆ, ರಾತ್ರಿ ಇಡೀ ಮೆರವಣಿಗೆ ಮಾಡ್ತಾರೆ. ಅವ್ರದ್ದು ಹಬ್ಬ ಆಚರಣೆ ಇದೆ, ಅವ್ರದ್ದು ಉತ್ಸವ ಇದೆ, ಉರುಸಿದೆ. ಏನಾದರೂ ಸಮಸ್ಯೆ ಆಗಿದೆಯಾ? ಯಾರಾದರೂ ಸಮಸ್ಯೆ ಮಾಡಿದಾರ? ಇಲ್ಲ ಅಲ್ವಾ? ಮತ್ತು ನೀವ್ಯಾಕೆ ಹಿಂದೂಗಳ ಉತ್ಸವ ಮೆರವಣಿಗೆ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡೋದು? ಯಾಕೆ? ನಿಮಗೆ ಇಲ್ಲಿ ಅನ್ಯೂನ್ಯವಾಗಿರೋದು ನಿಮಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನೋಡಿ, ನಮ್ಮ ಹೊಲದಲ್ಲಿ ಏನಾದರೂ ಕಳೆಗಳು ಬೆಳೆದಿದೆ ಅಂತಂದರೆ ಅದನ್ನು ನಾವೇ ಕಿತ್ತಾಕಬೇಕು. ಬೆಳೀಲಿ ಬಿಡಿ ಅಂತಾರೆ, ನಮ್ಮ ಇಡೀ ಹೊಲನೇ ಹಾಳಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡೋರು ಯಾರೇ ಇದ್ದರೂ ಕೂಡ ಮುಸ್ಲಿಂ ಮುಖಂಡರು ಸೇರಿಕೊಂಡು ಅವರನ್ನು ನೀವೇ ಜೈಲ್ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಏನು ಹೇಳ್ದೆ ಹೇಳಿ, ಹೊಲದಲ್ಲಿರುವಂಥ ಕಳೆಯನ್ನು ಕಿತ್ತಾಕಿಲ್ಲ ಅಂತಂದರೆ ಇಡೀ ಹೊಲನೇ ಕಳೆ ತಿಂದ್ಕೊಂಬಿಡುತ್ತೆ. ಹಾಗೆ ನಿಮಗೂ ಕೂಡ ಅದೇ ಪರಿಸ್ಥಿತಿ ಆಗುತ್ತೆ. ಅಂಥ ಒಂದು ಪರಿಸ್ಥಿತಿಗೆ ತಗೊಂಡೋಗೋದು ಬೇಡ. ಇನ್ನು ಈ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ಕಲ್ಲು ತೂರಾಟ ಆಗಿ ಚಪ್ರಿ ತೂರಾಟ ಆಗಿ ಇಷ್ಟೆಲ್ಲ ಆದಮೇಲೆ ಈ ಪ್ರಕರಣ ರಾಜಕೀಯ ಕೆಸರಾಟಕ್ಕೆ ಕಾರಣವಾಗಿದೆ. ಸರ್ಕಾರದ ವಿರುದ್ಧ BJPಗರು ಮುಗಿಬಿದ್ದಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ನೋಂದಾಯಿತ 26,334 ಅನಾಥ ಮಕ್ಕಳಿಗೆ ನೀಡಬೇಕಾದ ಸುಮಾರು 75 ಕೋಟಿ ಅನುದಾನ ಬಿಡುಗಡೆ ಮಾಡಿಲ್ವಂತೆ. 7 ತಿಂಗಳಿಂದ, ಬರೋಬ್ಬರಿ 7 ತಿಂಗಳಿಂದ ಬಿಡುಗಡೆ ಮಾಡಿಲ್ಲ ಅಂತೇಳಿ BJP ಆರೋಪ ಮಾಡಿದೆ. ಕೋವಿಡ್ ಸೇರಿದಂತೆ ವಿವಿಧ ಕಾರಣಗಳಿಂದ ಅನಾಥರಾದಂಥ ಮಕ್ಕಳನ್ನು ರಕ್ಷಿಸುವ ಹೊಣೆ ಸರ್ಕಾರದ ಮೇಲಿದೆ. ಅವರಿಗೆ ಹಣ ನೀಡದೆ ಹೋದರೆ ಸಮಸ್ಯೆಗಳು ಎದುರಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅನ್ಯಾಯ ಮಾಡಿದಂತೆ ಅಂತ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ the true face of the Congress party and its shameless priorities in Karnataka. On the one hand, they have money for foreign tours and trips at the state exchequer expense. They have all the resources available for fighting over the CM chair and going to Delhi time and again. They have all the resources for grabbing the prime land and handing it over to the Congress party, even though it was meant for civic communities. But 26,000 plus orphan children have not been given their due, their stipend, their basics of food and other money that was due to them. ಅನಾಥ ಮಕ್ಕಳು ಇವತ್ತು ಅವ್ರಿಗೆ ಅಪ್ಪ ಅಮ್ಮ ಇದ್ದಿದ್ರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಅನಾಥರಾಗ್ಬಿಟ್ಟಿದ್ದಾರೆ ಏನೋ ಒಂದು ಕಾರಣಗಳಿಂದಾಗಿ. ಅಲ್ಲ, ನಮಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. BJP ಆರೋಪ ನೋಡಿದ್ರೆ ಯಪ್ಪ ಅಂತ ಅನಿಸ್ಬಿಡುತ್ತೆ. ಅನಾಥ ಮಕ್ಕಳ
ಕೋಟಿ ಕೋಟಿ ಹಣ ಗುಳುಂ ಮಾಡ್ತಾ ಸರ್ಕಾರ. ಇನ್ನು ಎಲ್ಲೆಲ್ಲಿದೆ ರೀ ದುಡ್ಡು ನಿಮಗೆ ಗುಳುಂ ಮಾಡೋದಕ್ಕೆ? ಇರೋ ಬರೋದನ್ನೆಲ್ಲ ಬಾಚ್ತಾ ಇದ್ದೀರಾ. ಗ್ಯಾರಂಟಿ 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 ಅಂತ ಕೊಟ್ಟು 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 ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಅನಾಥ ಮಕ್ಕಳ ಕೋಟಿ ಕೋಟಿ ಹಣ ಗುಳುಂ ಮಾಡಿರೋದ BJP ಆರೋಪ ಮಾಡ್ತಿರೋದು. ಯಾಕೆ ಉತ್ತರ ಕೊಟ್ಟಿಲ್ಲ? ಕೊಡಿ. ಬೇರೆದಕ್ಕೆಲ್ಲ ಟ್ವಿಟರೆಲ್ಲ ಮಾಡ್ತೀರಾ, ನಾವು ಕರೆಕ್ಟಾಗಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾಲೆಂಜನ್ನು ಮಾಡ್ತೀನಿ. ನೀವು ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಆ್ಯಡನ್ನು ಕೊಟ್ರಲ್ಲ, ಈ VBG ರಾಮ್ಜಿ ವಿಚಾರವಾಗಿ ಇವತ್ತು BJP ಆರೋಪ ಮಾಡಿದೆ. ನೋಡೋಣ ನಾಳೆ ಬೆಳಗ್ಗೆ ಆ್ಯಡ್ ಕೊಡಿ. ಇಲ್ಲ ನಾವು ಹಣ ಗುಳುಂ ಮಾಡಿಲ್ಲ, ಇಷ್ಟಿಷ್ಟು ಹಣ ಅಲ್ಲಲ್ಲೇ ಇದೆ ಅಂತೇಳಿ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಪತ್ರಿಕಾ ಪ್ರಕಟಣೆನ ಹೊರಡಿಸಿ. ನೀವೇ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರೇನು ಇವತ್ತು ಕೆಂಡಾಮಂಡಲರಾಗಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಬಿಡಿ. ನೋಡಿ, ಇದಕ್ಕಿಂತ ಅವಕಾಶ ಯಾರು ಎಲ್ಲೂ ಸಿಗೋದಿಲ್ಲ ನಿಮಗೆ. ಮಾಡಿ, ಇಮ್ಮಿಡಿಯೇಟ್ ಟ್ವಿಟರಲ್ಲಿ ನೀವು ಅಪ್ಡೇಟ್ ಮಾಡಿ. ನೀವು ಹಣ ಗುಳುಂ ಮಾಡಿಲ್ಲ ಅನ್ನೋದಾದರೆ ಈ ಕ್ಷಣಕ್ಕೆ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ನೋಡ್ತಿರ್ತಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಈ ಕ್ಷಣಕ್ಕೆ ಇದಕ್ಕೆ ಉತ್ತರವನ್ನು ಕೊಡಿ. BJPಗೆ, ನಮಗಲ್ಲ, BJPಗೆ ಉತ್ತರವನ್ನು ಕೊಡಿ. ನಾವು ಅನಾಥ ಮಕ್ಕಳ ಕೋಟಿ ಕೋಟಿ ಹಣವನ್ನು ಗುಳುಂ ಮಾಡಿಲ್ಲ ಅಂತೇಳಿ, ಆಗ ನಾವು ಒಪ್ಕೊಳ್ತೀವಿ. 26,334 ನೋಂದಾಯಿತ ಅನಾಥ ಮಕ್ಕಳಿರೋದು. ಆ ಮಕ್ಕಳಿಗೆ 7 ತಿಂಗಳಿನಿಂದ ಅನುದಾನವನ್ನೇ ಕೊಟ್ಟಿಲ್ವಂತೆ. 75 ಕೋಟಿ ಅನುದಾನ ಕೊಟ್ಟಿಲ್ವಂತೆ. ಕೋವಿಡ್ ಕಾರಣಕ್ಕೋಸ್ಕರ ಹೆತ್ತವರನ್ನು ಕಳೆದುಕೊಂಡಂಥ ಆ ಮಕ್ಕಳು, ಪುಟ್ಟ ಮಕ್ಕಳು ಅನಾಥರಾಗಿದ್ದಾರೆ. ಅವರ ಹೆಸರಲ್ಲಿರುವಂಥ ದುಡ್ಡು ನೀವೇ ಅನಾಥ ಮಕ್ಕಳ ಹೆಸರಲ್ಲಿ ದುಡ್ಡನ್ನು ಕೂಡ ಬಿಟ್ಟಿಲ್ಲ ಅಂತಂದರೆ BJPಯವರು ಆರೋಪ ಮಾಡ್ತಿದ್ದಾರಲ್ಲ. ಪ್ರತಿ ಮಗುವಿಗೆ ತಿಂಗಳಿಗೆ 4,000 ಸಹಾಯಧನವನ್ನು ನೀಡಬೇಕು. ಆ 4,000 ರೂಪಾಯಿ ಹಣದಲ್ಲಿ ಅವರ ಆಹಾರ, ಆರೋಗ್ಯದ ಖರ್ಚನ್ನು ನೋಡ್ಕೋಬೇಕು. ಆದರೆ ಆ 4,000 ರೂಪಾಯಿನೂ ಕೂಡ ಕೊಡ್ತಾ ಇಲ್ವಂತೆ ಸರ್ಕಾರ. ಇದು ನಾವು ಹೇಳ್ತಿಲ್ಲ, BJPಯವರು ಆರೋಪ ಮಾಡ್ತಾ ಇರೋದು. ಕೊಪ್ಪಳದಲ್ಲಿ 2,220, ಬಳ್ಳಾರಿಯಲ್ಲಿ 1,059, ಧಾರವಾಡದಲ್ಲಿ 2,650 ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 26,334 ಮಕ್ಕಳು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಅಧಿಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಹಸಿವಿನಿಂದ ಸಾಯಬಾರದು ಅಂತ ಹೇಳ್ಕೊಂಬಂದ್ರಲ್ಲ ಸಿದ್ದರಾಮಯ್ಯನವರೇ. ಈ 26,334 ಮಕ್ಕಳು ಇವತ್ತು ಹಸಿವಿನಲ್ಲೇ ಬದುಕ್ತಾ ಇದ್ದಾರೆ. ನಾಳೆ ಅವರು ಹಸಿವಿನಲ್ಲೇ ಸಾಯ್ತಾರೆ ಅಂತ ಹೇಳ್ತಾರೆ BJPಯವರು. ಆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನೀವು ಹೇಳಿಕೆಯನ್ನು ಕೊಟ್ಟದ್ದನ್ನು ಉಳಿಸ್ಕೊಳ್ಬೇಕು. ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನಡೆಸುವಂಥ ಖ್ಯಾತಿ ನಿಮಗಿದೆ. ನಾವು ಹಸಿವಿನಿಂದ ಯಾರು ಕೂಡ ಸಾಯಬಾರದು ಅಂತೇಳಿ ಅನ್ನಭಾಗ್ಯವನ್ನು ಮಾಡಿದ್ವಿ ಅಂತೇಳಿ ಇವತ್ತು ಎಷ್ಟು ಜನ ಅನ್ನಭಾಗ್ಯದ ಅಕ್ಕಿಯನ್ನು ಪಡ್ಕೊಳ್ತಾರೆ ಗೊತ್ತಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರೋರೆ ಅನ್ನಭಾಗ್ಯದಲ್ಲಿ ಅಕ್ಕಿಯನ್ನು ಪಡ್ಕೊಳ್ತಾ ಇರೋದು. ಅದೇ ಅಕ್ಕಿನ ತಗೊಂಬಂದು ಈ ಮಕ್ಕಳಿಗಾದ್ರೂ ಕೊಡಿ. 4,000 ರೂಪಾಯಿ ಕೊಡೋಕ್ಕಾಗಲ್ಲ ಅಂತಂದರೆ ಸಾಯ್ಬೇಕೀಗ ಆ ಮಕ್ಕಳು ಹಸಿವಿನಲ್ಲಿ. ವೆಲ್ಕಮ್ ಬ್ಯಾಕ್. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ. ಕಮಿಷನ್ ಈಗಲೂ ಇದೆ ಅಂತ ಹೇಳುವ ಮೂಲಕ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಸಾಹುಕಾರ್ ಮಾತು BJPಗೆ ಹೊಸ ಅಸ್ತ್ರ ಕೈಗೆ ಕೊಟ್ಟಂತಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕಮಿಷನ್ ಹಿಂದೆಯೂ ಇತ್ತು, ಈಗಲೂ ಇದೆ. ಕೈ ಸರ್ಕಾರದ ಕಮಿಷನ್ ಒಪ್ಪಿದ್ರ ಜಾರಕಿಹೊಳಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಹಳೆಯ ಬಿಲ್ ಕ್ಲಿಯರ್ ಮಾಡದಿದ್ದಕ್ಕೆ ಕೆರಳಿದ್ದಾರೆ. ಇದೀಗ ಕಮಿಷನ್ ಹಿಂದೆಯೂ ಇತ್ತು, ಈಗಲೂ ಇದೆ ಎಂದು ಹೇಳುವ ಮೂಲಕ ಕೈ ಸರ್ಕಾರದ ಕಮಿಷನ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ. ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ.
ಇಂದು ಇದೆ, ಇವತ್ತು ಇರ್ತೈತೆ, ನಾಳೆ ಇರುತ್ತದೆ. ಇದೆ, ಅದಕ್ಕೆ ಅದನ್ನೇನು ಮಾಡಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕು ಅಷ್ಟೇ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಬೇಕು. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಬರುವಂಥ ದಿವಸಗಳಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಅಭಿವೃದ್ಧಿಪರ BJP ಒಂದು ಸರ್ಕಾರವನ್ನು ತರೋದಕ್ಕೆ ನೀವು ಎಲ್ಲ ಸಿದ್ಧರಾಗಿದ್ದೀರಾ. ಅದೇ ರೀತಿಯ ವಾತಾವರಣವನ್ನು ನಾನಿಲ್ಲಿ ಇವತ್ತು ನೋಡ್ತಾ ಇದ್ದೇನೆ. ಬಂಧುಗಳೇ, ನಾನು ಎಲ್ಲ ಸಮಯದಲ್ಲಿ ಹೇಳ್ತಾ ಇರ್ತೇನೆ, ಸಾಧನೆ ಮಾತಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಭ್ರಷ್ಟರು. ಸತೀಶ್ ಜಾರಕಿಹೊಳಿ ಅಂತಹ ಒಬ್ಬ ವ್ಯಕ್ತಿ ಓಪನ್ ಆಗಿ ಬಂದು ನನ್ನ ಡಿಪಾರ್ಟ್ಮೆಂಟಲ್ಲಿ ಕರಪ್ಷನ್ ಇದೆ, ಮಾತ್ರ ಅದು ಕೆಳಗಿನ ಮಟ್ಟದ ಆಫೀಸರ್ಗಳ ಮೇಲೆ ಅದನ್ನು ಗೂಬೆಗೊಳಿಸುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ದ ಕರಪ್ಷನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್. CM ಇರ್ಬೋದು, CMನ ಕುಟುಂಬದವರು ಇರ್ಬೋದು, ಕ್ಯಾಬಿನೆಟ್ ಮಂತ್ರಿಗಳು ಇರ್ಬೋದು, ಅವರಿಗೆ ಬಕೆಟ್ ಹಿಡಿಯೋರಂತರು ಇರ್ಬೋದು, ಎಲ್ಲರೂ ಸಹ ಟೋಟಲ್ ಆಗಿ ಕರಪ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ನೀಡಿದ ಹೇಳಿಕೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದು, ರಾಜ್ಯ ಕಾಂಗ್ರೆಸ್ ನಾಯಕರು ಸಾಹುಕಾರ್ ಹೇಳಿಕೆಯಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗುತ್ತಾ? ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಅವರಿಗೆ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಏನಿರ್ಬೋದು ಕಾರಣ? ನೋಡ್ಕೊಂಬರೋಣ ಬನ್ನಿ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೇರಲು ಸಾಹುಕಾರ್ ತಂತ್ರ. ದೆಹಲಿ ಫ್ಲೈಟ್ ಹತ್ತಿದ ಸತೀಶ್ ಜಾರಕಿಹೊಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಭರ್ಜರಿ ಬದಲಾವಣೆ ಆಗುತ್ತಾ? ಅದರಲ್ಲೂ ರಾಜ್ಯ ಕಾಂಗ್ರೆಸ್ಗೆ ಹೊಸ ಸಾರಥಿ ಬರ್ತಾರೆ ಎಂಬ ಚರ್ಚೆ ಶುರುವಾಗಿದೆ. DCM DK ಶಿವಕುಮಾರ್ ಬಳಿ ಇರುವಂತಹ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕಸಿಯಲು ಸತೀಶ್ ಜಾರಕಿಹೊಳಿ ತಂತ್ರವನ್ನ ಹಿಡಿತಾ ಇದ್ದಾರೆ. DCM DK ಶಿವಕುಮಾರ್ CM ಪಟ್ಟಕ್ಕೆ ಏರಿದ್ರೆ ಮಾತ್ರವೇ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಿಡುವಂತಹ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಶಿವಕುಮಾರ್ಗೆ ಅಧ್ಯಕ್ಷರಾಗಿ ಮುಂದುವರಿಯುವ ಆಸೆ ಇಲ್ಲ ಅಂತ ಕೆಲ ದಿನಗಳ ಹಿಂದಷ್ಟೇ DKಶಿ ಸಹೋದರ DK ಸುರೇಶ್ ಹೇಳಿದರು. ಈಗ ಆ ಕುರ್ಚಿಗೇರಲು ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದು ಆಪ್ತರ ಜೊತೆಗೆ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಸಾಹುಕಾರ್ಗೆ ಕೆಪಿಸಿಸಿ ಪಟ್ಟ. ಸಿದ್ದರಾಮಯ್ಯ ಟೀಮ್ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದೆ. ಶಾಸಕರ ಫಾರಿನ್ ಟ್ರಿಪ್ ಬಳಿಕ ದೆಹಲಿ ಟ್ರಿಪ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. 12 ಶಾಸಕರು 12 ಜಿಲ್ಲಾಧ್ಯಕ್ಷರ ಜೊತೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆ ಸಭೆಯಲ್ಲಿ ಬಲ ಪ್ರದರ್ಶನ ಮಾಡ್ತಾರಾ, ಗೊಂದಲ ಬಗೆಹರಿಸಿ ಅಂತ ಕೇಳ್ತಾರಾ ಎಂಬುದೇ ಕುತೂಹಲ. ಸತೀಶ್ ಜಾರಕಿಹೊಳಿ ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಬಲ, ನಾಯಕರ ಬಲ ಸಿಕ್ಕಾಪಟ್ಟೆ ಇದೆ. ಅದೇ ಕಾರಣಕ್ಕೆ ಒಂದೊಂದು ಸ್ಥಾನಕ್ಕೆ 10 ಜನರು ರೇಸ್ನಲ್ಲಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಯಾರ ಪಾಲಾಗುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದಷ್ಟು ಜನರ ತಂಡ ಇವತ್ತು ದೆಹಲಿಗೆ ಹೋಗಿದೆ. ಅದರಲ್ಲಿ ಪ್ರಮುಖವಾಗಿ ಕಾರಣ ಏನು ಅಂತ ಹೇಳ್ಬಿಡ್ತೀನಿ. ಅವರು ಈಗ ಹೇಳ್ಕೊಂಡಿರುವಂಥದ್ದು, ಅಲ್ಲಿ ಈ SC/ST ವಿದ್ಯಾರ್ಥಿಗಳಿಗೆ ಉಚಿತವಾಗಿ IAS ಕೋಚಿಂಗ್ ಕೊಡುವಂಥ ಸೆಂಟ್ರನ್ನು ತೆರೆಯುವ ವಿಚಾರವಾಗಿ ಪ್ಲ್ಯಾನಿಂಗನ್ನು ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಬೆಳಗಿಂದ ಸುದ್ದಿ ಇತ್ತು. ಆದರೆ ಸಂಜೆ ನಂತರ ಹೈಕಮಾಂಡನ್ನು ಕೂಡ ಭೇಟಿ ಮಾಡ್ತಾರಂತೆ ಸಾಹುಕಾರ್ ಅಂಡ್ ಟೀಮ್ ಅನ್ನೋದು ನಮಗಿರುವಂಥ ಮಾಹಿತಿ. ಹಾಗಾದರೆ ದೆಹಲಿಗೆ ಹೋಗಿರುವಂಥ ಸಾಹುಕಾರ್ ಟೀಮ್ನಲ್ಲಿ ಯಾರಿದ್ದಾರೆ? ಮೊದಲಿಗೆ ದೆಹಲಿಗೆ ಹೋಗಿರುವಂಥವ್ರ ಟೀಮನ್ನು ನಿಮಗೆ ಹೇಳ್ತಾ ಇದ್ವಿ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಮಾಜಿ ಸಚಿವರಾಗಿರುವಂಥ B ನಾಗೇಂದ್ರ ಅವರು ಹೋಗಿದ್ದಾರೆ. ವಿಶ್ವಾಸ್ ವೈದ್ಯ ಸವದತ್ತಿ, ಇವರು ಯಾವ ಥರ ಅಂತಂದರೆ, ನಾಳೆ ನೀನು ರಿಸೈನ್ ಮಾಡಿಬಿಡು ವಿಶ್ವಾಸ್ ವೈದ್ಯ ಅಂದರೆ ಮಾಡಿಬಿಡ್ತಾರೆ, ಅಷ್ಟು ರೆಡಿಯಾಗಿರ್ತಾರೆ ಇವರೆಲ್ಲ. ಸತೀಶ್ ಜಾರಕಿಹೊಳಿಗೆ ಅಷ್ಟು ಆಪ್ತರು. ನಾಳೆ ನೀವು ಹೋಗಿ ರಾಜೀನಾಮೆ ಕೊಡು ಅಂದರೆ ಸಾಕು, ಕೊಟ್ಬಿಡ್ತಾರೆ.
ನಾಳೆ ನೀನು ಈ ಹೋರಾಟ ಮಾಡಬೇಕು, ನಾಳೆ ದೆಹಲಿಗೆ ಹೋಗೋಣ ರೆಡಿ ಇರ್ತಾರೆ, ವಿಧಾನಸೌಧದ ಮುಂದೆ ಪ್ರತಿಭಟನೆ ಕೂತ್ಕೊಳ್ಳೋಣ ರೆಡಿ ಇರ್ತಾರೆ, CM ಮನೆಗೆ ಹೋಗ್ಬೇಕು ರೆಡಿ ಇರ್ತಾರೆ, ನಾಳೆ ಇನ್ನೊಂದು ಕಾರ್ಯಕ್ರಮ ಇರ್ತಾರೆ, ಹೋಗಬಾರ್ದು, ಯಾರು ಹೋಗಲ್ಲ. ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹಾಕಿದಂಥ ರೇಖೆಯನ್ನು ಇವ್ರ್ಯಾರೂ ದಾಟೋದಿಲ್ಲ, ಅಷ್ಟು ಆಪ್ತ ಬಣದವರು. ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರುವಂಥ KS ಬಸವಂತಪ್ಪ ಅವರು ಹೋಗಿದ್ದಾರೆ. ನೆಕ್ಸ್ಟ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ T ರಘುಮೂರ್ತಿ ಅವರು ಹೋಗಿದ್ದಾರೆ. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಆಸಿಫ್ ಸೇಠ್ ಹೋಗಿದ್ದಾರೆ. ಕೂಡ್ಲಿಗಿ ಡಾಕ್ಟರ್ NT ಶ್ರೀನಿವಾಸ್ ಅವರು ಕೂಡ ಹೋಗಿದ್ದಾರೆ. ಮಾಜಿ ಸಂಸದ BN ಚಂದ್ರಪ್ಪ ಅವರು ಕೂಡ ಹೋಗಿದ್ದಾರೆ ದೆಹಲಿಗೆ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಇವರು ಕೂಡ ಹೋಗಿದ್ದಾರೆ. ಕೋನಾರೆಡ್ಡಿ ನವಲ್ಗುಂದ ಇವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಇಷ್ಟೊತ್ತು ನಾವು ಹೇಳಿದ್ವಲ್ಲ, ಇವರೆಲ್ಲರೂ ಕೂಡ ದೆಹಲಿಗೆ ಹೋಗೋರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಟೀಮ್ನಲ್ಲಿರೋದು ಯಾರ್ಯಾರು? ಇವ್ರ ಜೊತೆ GN ಗಣೇಶ್ ಕಂಪ್ಲಿ ಶಾಸಕ, ಜಗಳೂರು ಶಾಸಕ ದೇವೇಂದ್ರಪ್ಪ, ಬಾದರ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಹಂಪನಗೌಡ, ತುರ್ವಿಹಾಳ ಮಸ್ಕಿ ಕ್ಷೇತ್ರದ ಶಾಸಕರಾಗಿರುವಂಥ ಬಸನಗೌಡ, ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂಥ ಬಸನಗೌಡ ದದ್ದಲ್, ಮಹೇಂದ್ರ ತಮ್ಮಣ್ಣವರು ಕುಡಚಿ ಕ್ಷೇತ್ರ, ರಾಜ ವೇಣುಗೋಪಾಲ್ ನಾಯಕ್ ಸುರಪುರ, HR ಗವಿಯಪ್ಪ ಹೊಸಪೇಟೆ, ಇವರೆಲ್ಲರೂ ಕೂಡ ಸಾಹುಕಾರ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರೋರು. ಇವರೆಲ್ಲ ನಾನು ಆಗಲೇ ಹೇಳಿದಂತೆ ಸಾಹುಕಾರ್ ಹೇಳಿದಂತೆ ಕೇಳ್ತಾರೆ. ಸಾಹುಕಾರ್ ಅಂದರೆ ಸಾಹುಕಾರ್, ಇವ್ರಿಗೆ ಸಾಹುಕಾರ್ ಹೇಳಿದ್ದೇ ಫೈನಲ್, ಆ ಥರ ಇದ್ದಾರೆ. ಇವರು ದೆಹಲಿಗೆ ಹೋಗಿರೋದು ಕಾರಣ ನಾನು ಆರಂಭದಲ್ಲಿ ಹೇಳಿದೆ, SC/ST ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ IAS ಉಚಿತ ಕೋಚಿಂಗ್ ಸೆಂಟರನ್ನು ತೆರೆಯುವ ಸಲುವಾಗಿ ಹೋಗಿದ್ದಾರೆ ಅಂತ. ಆದರೆ ಇದರ ಜೊತೆಗೆ ರಾಜಕೀಯನೂ ಮಾಡೋಕ್ಕೆ ಹೋಗಿರ್ಬೋದು, ಗೊತ್ತಿಲ್ಲ. ಮುಂದಿನ ದಿನದಲ್ಲೇ ದೇನಕ್ಕೆ ಹೋಗಿದ್ರು, ಏನೆಲ್ಲ ಮಾಡಿದ್ರು ಎಲ್ಲ ಸುದ್ದಿಗಳು ಕೂಡ ಹೊರಗಡೆ ಬರುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ದೆಹಲಿಯಲ್ಲಿ AI ಶೃಂಗಸಭೆ ನಡೀತಾ ಇದೆ. ನೂರಾರು ದೇಶಗಳ ಪ್ರತಿನಿಧಿಗಳು ಅಲ್ಲಿಗೆ ಬಂದಿದ್ದಾರೆ. ಆ ಪ್ರತಿನಿಧಿಗಳ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ದೇಶದ ಮಾನವನ್ನ ತೆಗೆದಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ ಮೊದಲಿಗೆ. ಮತ್ತೆ AI ಶೃಂಗಸಭೆಯೇ ಕಾಂಗ್ರೆಸ್ ಟಾರ್ಗೆಟ್. ಭಾರತ್ ಮಂಟಪದಲ್ಲಿ ಕೈ ಕಾರ್ಯಕರ್ತರ ಡ್ರಾಮಾ. ವಿಶ್ವದ ಮುಂದೆ ಮಾನ ಕಳೆಯದು ಕೈ ಕುತಂತ್ರ. ಈ ಕಾಂಗ್ರೆಸ್ಗೆ ಏನಾಗಿದೆಯೋ ದೇವರೇ ಬಲ್ಲ. ಇಡೀ ವಿಶ್ವದ ನಾಯಕರು ಬಂದಿರೋ AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಹೈಡ್ರಾಮಾ ಮಾಡಿದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಶರ್ಟ್ ಬಿಚ್ಚಿ ಮೋದಿ ಹಾಗೂ ಟ್ರಂಪ್ ಫೋಟೋಗಳಿರುವ ಅಂಗಡಿಯ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಆ ಕಾರ್ಯಕರ್ತರು ಹೇಗೆ ಶೃಂಗಸಭೆಯ ಆವರಣದೊಳಗೆ ಪ್ರತಿಭಟನೆ ನಡೆಸಿದರು? ಈ ವೇಳೆ ಭದ್ರತಾ ಸಿಬ್ಬಂದಿ ಏನು ಮಾಡುತ್ತಿದ್ದರು ಎಂಬ ಪ್ರಶ್ನೆ ಎದ್ದಿದೆ. ಹಲವು ದೇಶಗಳ ನಾಯಕರು ಈ ಶೃಂಗಸಭೆಯಲ್ಲಿ ಪಾಲ್ಗೊಂಡಿರುವುದರಿಂದ ಕಾಂಗ್ರೆಸ್ನಿಂದ ನಡೆದ ಈ ಪ್ರತಿಭಟನೆ ದೇಶಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. ಅಮೆರಿಕ ಜೊತೆಗಿನ ಒಪ್ಪಂದಕ್ಕೆ ಕಾಂಗ್ರೆಸ್ ಕಿಡಿ. ಪ್ರತಿಭಟನಾಕಾರರು ಭಾರತ US ವ್ಯಾಪಾರ ಒಪ್ಪಂದದ ಕುರಿತು ಘೋಷಣೆಗಳನ್ನ ಕೂಗಿದರು. ಪ್ರಧಾನಿ ರಾಜಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ಕೆಲವು ನಿಮಿಷಗಳ ಕಾಲ ನಡೆಯಿತು. ಆಗ ಜನರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲ್ಟ್ ಟ್ರೀಟ್ಮೆಂಟ್ ಕೊಟ್ಟು ಹೊರದಬ್ಬಿದ್ರು. ರಾಹುಲ್ ವಿದೇಶದಲ್ಲಿ ಭಾರತದ ಮಾನ ತೆಗಿತಾರೆ. ಕೈ ಕಾರ್ಯಕರ್ತರು ದೇಶದಲ್ಲೇ ಮಾನ ತೆಗಿತಾರೆ. और दूसरी तरफ आज एक शर्मनाक घटना भारत मंडपम में करने का प्रयास कांग्रेस के युवा संगठन ने करने का प्रयास किया है. पूरी दुनिया के अंदर भारत की छवि को खराब करने का कुत्सित प्रयास हुआ और हम इसकी निंदा करते हैं. देश की छवि के साथ खिलवाड़ करें, जहां 100 से अधिक देशों के लोग भागीदार बन रहे हैं, वहां पर इस प्रकार की उत्पात मचा करके अराजकता फैलाने का प्रयास असह्य है. और मुझे लगता है कि हर भारतवासी को इस घटना की निंदा करनी चाहिए. ರಾಹುಲ್ ಮತ್ತು ಕಾಂಗ್ರೆಸ್ ದೇಶದ್ರೋಹಿಗಳು. मगर राहुल गांधी और कांग्रेस पार्टी, the traitors of the highest order,
देश के सबसे बड़े गद्दार, रंग में भंग डालना इनका काम है। जहां देश आगे बढ़ेगा, जहां देश में खुशियों की रंग छाएगी, वहां वो भंग जरूर डालेंगे। ये गद्दार है। ಕಾಂಗ್ರೆಸ್ ನಾಯಕರು ದೇಶದ್ರೋಹಿಗಳು. ತಪ್ಪನ್ನ ಅಥವಾ ಒಂದು ವಿರೋಧ ಪಕ್ಷವಾಗಿ ಕನ್ಸ್ಟ್ರಕ್ಟಿವ್ ಟೀಕೆಯನ್ನ ಮಾಡುವುದನ್ನ ಬಿಟ್ಟು ಮೋದಿ ವಿರೋಧದ ಬರದಲ್ಲಿ ದೇಶವನ್ನೇ ವಿರೋಧ ಮಾಡ್ತಾ ಇದ್ದಾರೆ. ದೇ ಆರ್ ಅಪೋಸಿಂಗ್, ದೇ ಆರ್ ಅಗೇನ್ಸ್ಟ್ ದಿ ಇಂಡಿಯಾ ಇಟ್ಸೆಲ್ಫ್. ಈಗ AI ಸಮಿಟ್ ಭಾರತ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಏನು ರ್ಯಾಂಕಿಂಗ್ ಕೊಟ್ಟರು, ವಿ ರ್ಯಾಂಕ್ ಥರ್ಡ್ as far as AI is concerned. ಕಾಂಗ್ರೆಸ್ ಕಾರ್ಯಕರ್ತರು ವಿಶ್ವದ ಮುಂದೆ ದೇಶದ ಮಾನ ಹರಾಜು ಹಾಕಿ ದೇಶದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನಾಗಿದೆ ಇವ್ರಿಗೆಲ್ಲ ಗೊತ್ತಾಗ್ತಿಲ್ಲ. ಇವ್ರಿಗೆಲ್ಲ ಏನಾಗಿದೆ ಅಂತೇಳಿ 10 ಜನ ಲೆಕ್ಕ ಹಾಕಿ ಉತ್ತರವನ್ನು ಕೊಡಿ. ನೀವು ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಆದರೆ ನಿಮಗೆ ದೇಶದ ಮಾನ ಹರಾಜು ಹಾಕಿ ಅಂತ ಯಾರು ಕೂಡ ಹೇಳಿಲ್ಲ. ನೀವು ಮಾಡ್ತದೆ ಅದನ್ನೇ. ನಿಮಗಿಷ್ಟ ಇಲ್ವಾ? ಹೋಗಿ ಬೀದಿನ ಕೂತ್ಕೊಳ್ಳಿ, ಬಟ್ಟೆ ಪೂರ್ತಿ ಬಿಚ್ಚಾಕ್ಬಿಟ್ಟು ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ನಿಮ್ಮನ್ನು ಯಾವನು ಕೇರ್ ಅನ್ನಲ್ಲ. ಇವತ್ತು ಆ ಜಾಗದಲ್ಲಿ ಮಾಡಿದ್ದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಭಾರತದ ದೇಶದ ಮಾನವನ್ನು ಹರಾಜು ಹಾಕೋದಕ್ಕೆ ನೀವೆಲ್ಲ ಹುಟ್ಕೊಂಡಿದ್ದೀರಾ? AI ಸಮಿಟ್ನಲ್ಲಿ ಕಾರ್ಯಕರ್ತರು ಇವತ್ತು ಅರೆಬೆತ್ತಲೆಯಾಗಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಡಜನ್ ಗಟ್ಟಲೆ ಪ್ರತಿನಿಧಿಗಳು ಭಾಗಿಯಾಗಿದ್ದು, ವಿದೇಶದ ಪ್ರತಿನಿಧಿಗಳು ಈ AI ಸಮಿಟ್ನಲ್ಲಿ 100ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದು. ಗೊತ್ತಾ ನಿಮಗೆ? ಪರ್ಮಿಷನ್ ಬೇಕೇ ಬೇಕು ಒಳಗೆ ಹೋಗಬೇಕು ಅಂತಂದ್ರೆ. ಹೇಗೋದ್ರು ಗೊತ್ತಾ ನಿಮಗೆ? ಹೋಗಿದ್ದಲ್ಲ, ನುಗ್ಗಿದ್ದು. ಭಾರತ್ ಮಂಟಪಂಗೆ ಬರೋದಕ್ಕೆ QR ಕೋಡನ್ನು ಬಳಕೆ ಮಾಡ್ಕೊಂಡು ಬರಬೇಕು. ಅದನ್ನು ಬಳಕೆ ಮಾಡ್ಕೊಂಡು ಬಂದು ಹಾಲ್ ನಂಬರ್ 5 ಒಳಗೆ ನುಗ್ತಾರೆ ಅವರು. ಕಾಂಗ್ರೆಸ್ ಕಾರ್ಯಕರ್ತರು ನುಗ್ತಾರೆ. ಹೆಂಗೆ ಬರ್ತಾರೆ ಗೊತ್ತಾ? ಮೋದಿಯವರ ಫೋಟೋವನ್ನು ಹಾಕೊಂಡು ಬರ್ತಾರೆ. ಬಂದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡ್ಕೊಳ್ತಾರೆ. ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಬೇಕು. ಆ ಜಾಕೆಟನ್ನು ತೆಗೆದು ಪ್ರೊಟೆಸ್ಟನ್ನು ಮಾಡ್ತಾರೆ. ಅರೆಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಇವತ್ತು ಏನೋ ಒಂದು ಆಗ್ತಾ ಇದೆ. ಅದರಿಂದ ನಿಮಗೆ ಇಷ್ಟ ಆಗಲಿಲ್ವಾ? ಬೇಡ, ಹೋಗಿ ಬೀದಿನ ಕುತ್ಕೊಳ್ಳಿ, ಟೆಂಟ್ ಹಾಕೊಂಡು ಕುತ್ಕೊಳ್ಳಿ, ಪ್ರತಿಭಟನೆ ಮಾಡಿ, ಟೂಲ್ ಕಿಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅದೇ ಕೆಲಸ ಮಾಡ್ಕೊಂಡು ಪ್ರತಿಭಟನೆ ಮಾಡಿ. ಆದರೆ ಇವತ್ತೊಂದಲ್ಲಿ 100 ದೇಶಗಳು ಭಾಗಿಯಾಗಿದ್ದಂಥ ಅಂಥ ಒಂದು ಕಾರ್ಯಕ್ರಮನ ಹೋಗಿ ನೀವು ಈ ಥರ ಬಿಹೇವ್ ಮಾಡಿ ಇಡೀ ದೇಶದ ಮರ್ಯಾದೆಯನ್ನು ಹರಾಜು ಹಾಕಿದ್ರಲ್ಲಿ ಇವತ್ತು ಜಗತ್ತಿನ ಮುಂದೆ ಇವತ್ತು ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಮುಂದೆ ತಲೆ ತಗ್ಗಿಸ್ತಾ ಇದೆ. ನಾವು ಭಾರತೀಯರಂತ ಹೇಳ್ಕೊಳ್ಳೋದಕ್ಕೆ ಹೊರ ದೇಶಕ್ಕೆ ಹೋದಾಗ ಹೆಮ್ಮೆ ಆಗುತ್ತೆ. ತಲೆ ಎತ್ಕೊಂಡು ಓಡಾಡ್ತಾರೆ ಇವತ್ತು ಭಾರತೀಯರೆಲ್ಲರೂ ಹೊರ ದೇಶದಲ್ಲಿ. ಅಂಥ ಜನರನ್ನು ತಲೆ ತಗ್ಗಿಸ್ಕೊಂಡು ಹೋಗುವಂತೆ ಮಾಡಿಬಿಟ್ರಲ್ಲ ಈ 10 ಜನ. ಏನಾಯಿತು ಗೊತ್ತಾ? ಬೂಟ್ ಕಾಲಲ್ಲಿ ಒತ್ತು ಕಳಿಸೋರೆಲ್ಲ ಆಚ ಕಡೆಯಲ್ಲಿ ಪೊಲೀಸರಲ್ಲ, ಅಲ್ಲಿದ್ದಂಥವ್ರು. ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಆ ಸೆಕ್ಯೂರಿಟಿ ಗಾರ್ಡು ಕೂಡ ಬಿಡಲ್ಲ, ಅವನು ಕೂಡ ಒದ್ದೋಗ್ತಾನೆ, ಒದಿತಾನೆ ಅವನಿಗೆ. ಎಗರ್ಸ್ ಒದಿತಾರೆ, ಒದ್ದು ಓಡಿಸಿದ್ದಾರೆ. ಬೇಕಿತ್ತ ನಿಮಗಿದೆಲ್ಲ? ಒದ್ದು ಓಡಿಸುವಂಥದ್ದು. ನಿಮಗೆ ಅಷ್ಟೊಂದು ದೇಶದ ಮೇಲೆ ಅಭಿಮಾನ ಇದ್ದರೆ ಇವತ್ತು ಆ ಇಟಲಿನಲ್ಲಿ 3 ಮ್ಯೂಸಿಯಂಗಳಿದೆಯಲ್ಲ, ಆ ಮ್ಯೂಸಿಯಂಗೆ ಹೋಗ್ಬಿಟ್ಟು ಅಲ್ಲಿ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿ ನಮ್ಮ ದೇಶದ ದೇವಸ್ಥಾನದ ಮೂರ್ತಿಗಳು, ಪ್ರಾಚೀನ ವಸ್ತುಗಳೆಲ್ಲ ಯಾಕೆ ತೊಗೊಂಡೋಗಿ ಆ ಇಟಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ರೆ ಅಂತ ಕೇಳಿ. ಅಲ್ಲೋಗಿ ಅರಿಬೆತ್ತಲೆ ಪ್ರತಿಭಟನೆ ಮಾಡಿ. ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ಬಂದ್ಬಿಟ್ಟು ಇಲ್ಲಿ ಮಾಡ್ತೀರ ಒಂದು ಒಳ್ಳೆ ಕಾರ್ಯಕ್ರಮ. ಒಳ್ಳೇದೋ ನಿಮ್ಗೆ ಅದು ಕೆಟ್ಟದ್ದು ಅನಿಸಿದ್ರೆ ಹೋಗಿ ಪ್ರತಿಭಟನೆ ಮಾಡಿ. ಇಲ್ಲ ಬೆಂಗಳೂರು ಬನ್ನಿ, ನಿಮ್ಮದೇ ಸರ್ಕಾರ ಇರೋದು, ಫ್ರೀಡಮ್ ಪಾರ್ಕ್ ಪೂರ್ತಿ ನಿಮಗೆ ಬಿಟ್ಕೊಡ್ತಾರೆ ಪ್ರತಿಭಟನೆ ಮಾಡೋದಕ್ಕೆ. ಅದು ಬಿಟ್ಟು ಇವತ್ತು ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಹಾಳು ಮಾಡ್ತಿರಲ್ಲ. ಇದೇ ನಿಮ್ಮಿಂದ ದೇಶ ಬಯಸ್ತಾ ಇರೋದು ಅಂತ ಅನ್ಸುತ್ತೆ. ಇಂಥವ್ರೆಲ್ಲ ಬೇಕಾ ದೇಶಕ್ಕೆ? ಇವನ್ನೆಲ್ಲ ಒದ್ದು ಓಡಿಸ್ಬೇಕು. ಅಲ್ಲೇ ಆ ಕಾರ್ಯಕ್ರಮದಲ್ಲ,
ದೇಶದಿಂದನೇ ಗಡೀಪಾರು ಮಾಡ್ಬೇಕಿಂತವ್ನು. ಮುಂದಿನ ಸುದ್ದಿ ಗಮನಕ್ಕೂ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಅವರು ಅರೆಸ್ಟ್ ಆಗಿರುವಂಥ ಆ ಒಂದು ಪ್ರಕರಣದ ಹಿಂದೆ ಸಾಲು ಸಾಲು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬೇರೊಂದು ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಅವರನ್ನು ಬಂಧಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಆಗಿದ್ದು ನೋಡಿ, ಸಿಂಪಲ್ ಆಗಿ ಹೇಳ್ತೀವಿ, ಕೋರ್ಟಿಗೆ ಬಂದರು, ಒಂದು ಆಡಿಯೋವನ್ನು ಇಟ್ಕೊಂಡು ಅಪೋನೆಂಟ್ ಲಾಯರು ನಮಗೆ ಟೈಮ್ ಬೇಕು ಅಂತ ಕೇಳ್ತಾರೆ. ಆ ಟೈಮ್ ಕೇಳೋಷ್ಟರಲ್ಲಿ ಇವ್ರನ್ನ ಹೋಗಿ ಅರೆಸ್ಟ್ ಮಾಡ್ತಾರೆ. ಏನು ಅರ್ಥ ಇದು? ಏನು ಕಾರಣ? ಇದು ಬೇರೆದೇ ತಿರುವನ್ನು ಪಡೆದುಕೊಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ಹೋಗಿ ಅರೆಸ್ಟ್ ಮಾಡಿದ್ರಲ್ಲ, ಬೇರೆದೇ ತಿರುವನ್ನು ಪಡೆದುಕೊಳ್ಳುತ್ತೆ. ಮೊದಲಿಗೆ ರಿಪೋರ್ಟ್ ನೋಡ್ಕೊಂಬನ್ನಿ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನ. ಸಿಸಿಬಿ ಪೊಲೀಸರಿಂದ ವಿಚಾರಣೆ, ಮೈಸೂರಲ್ಲಿ ಶೋಧ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಬಂಧಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಇತ್ತೀಚೆಗೆ ಮೂಡಾದ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ತಮ್ಮ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ಡಿಬಿ ನಟೇಶ್ ಸ್ನೇಹಮಯಿ ಕೃಷ್ಣ ವಿರುದ್ಧ ಸಿಸಿಬಿಗೆ ದೂರು ನೀಡಿದ್ರು. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅದರ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಸಿಸಿಬಿ ಪೊಲೀಸರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಜಾರಿ ಮಾಡಿದ್ರು. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಕೇಸೊಂದರ ವಿಚಾರಣೆಗೆ ಬಂದಾಗ ಸ್ನೇಹಮಯಿ ಕೃಷ್ಣರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಸಿಸಿಬಿ ಕಚೇರಿಗೆ ಕರೆದೊಯ್ದಿದ್ದಾರೆ. ಸರ್, ಇಲ್ಲಿ ಸಿಗಾಕೊಳ್ಳೋದು ಅಂತ ತಪ್ಪು ಏನು ಮಾಡಿಲ್ಲ ನಮ್ಮ ತಂದೆ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಆಡಿಯೋ ಬಾಂಬ್ ಸಿಡಿಯೋ ಭಯದಲ್ಲಿ ಬಂಧನ. ಅವ್ರನ್ನ ಸ್ನೇಹಮಯಿ ಕೃಷ್ಣವನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ. ನಮ್ಮಪ್ಪ ಇದನ್ನ ತನಿಖೆ ಮಾಡಿ ಈ ಥರ ಆಮಿಷ ಒಡ್ಡು ಈ ಕೇಸ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ಮಪ್ಪ ಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಮೈಸೂರಿನಲ್ಲಿರುವ 2 ಮನೆಗಳನ್ನ ಸರ್ಚ್ ವಾರೆಂಟ್ ಪಡೆದು ಶೋಧ ನಡೆಸಲಾಗ್ತಿದೆ. ಜೊತೆಗೆ ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣರನ್ನ ವಿಚಾರಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ದೇವಸ್ಥಾನದಲ್ಲಿ ರೀಲ್ಸ್, ಯೂಟ್ಯೂಬ್ ಚಾನೆಲ್ಗಳ ಹಾವಳಿ ಹೆಚ್ಚಾಗಿದೆಯಂತೆ. ಮುಜರಾಯಿ ದೇವಾಲಯಗಳಲ್ಲಿ ಚಿತ್ರೀಕರಣಕ್ಕೆ ಶುಲ್ಕ ಪಾವತಿಯಾಗಿದೆ. ರಾಜ್ಯದ ಎಲ್ಲ ಎ ಮತ್ತು ಬಿ ಗ್ರೇಡ್ನ ದೇವಾಲಯಗಳಲ್ಲಿ ನಿಯಮ ಅನ್ವಯವಾಗಿದ್ದು, ಸಿನಿಮಾ, ಧಾರಾವಾಹಿ, ಸಾಕ್ಷ್ಯಚಿತ್ರ, ಸುದ್ದಿವಾಹಿನಿಗಳು ರೆಕಾರ್ಡಿಂಗ್ ಮಾಡಲು ಹಣ ಪಾವತಿ ಮಾಡಬೇಕು. ದೇವಾಲಯಗಳ ಗರ್ಭಗುಡಿ, ಮೂಲ ವಿಗ್ರಹ ಚಿತ್ರೀಕರಣ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದು, ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಬೇಕು ಅಂತೇಳಿ ಮುಜರಾಯಿ ಇಲಾಖೆ ಸೂಚನೆ ಕೊಟ್ಟಿದೆ. ಹಾಗಾದರೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡನ್ನು ನೀವು ಕೊಡಬೇಕಾಗತ್ತೆ ಅಂತೇಳಿ ನೋಡ್ಕೊಂಬರೋದಾದರೆ, ದುಡ್ಡು ಕೊಡಿ, ಶೂಟಿಂಗನ್ನು ಮಾಡಿ. ದೇಗುಲಗಳಲ್ಲಿ ರೀಲ್ಸ್ ಶೂಟಿಂಗನ್ನು ಇನ್ನು ಮುಂದೆ ಮಾಡೋಂಗಿಲ್ಲ. ಕಂಡ ದೇಗುಲಗಳಲ್ಲಿ ವಿಡಿಯೋವನ್ನು ಮಾಡುವ ಹಾಗಿಲ್ಲ. ಮಾಡ್ಬೋದು, ಆದರೆ ಉಚಿತವಾಗಿ ಮಾಡುವಂತಿಲ್ಲ. ರೀಲ್ಸ್ ಶೂಟಿಂಗ್ ಮಾಡಲು ಇನ್ನು ಮುಂದೆ ಹಣ ಕೊಡಬೇಕು. ಹೊಸ ಸುತ್ತೋಲೆಯನ್ನು ಹೊರಡಿಸಿರುವಂಥ ಮುಜರಾಯಿ ಇಲಾಖೆ. ದೇವಸ್ಥಾನಗಳಲ್ಲಿ ಶೂಟಿಂಗ್ ನಡೆಸೋದಕ್ಕೆ ಅನುಮತಿ ಬೇಕೇ ಬೇಕು. ಪೂರ್ವಾನುಮತಿ ಪಡೆಯೋದು ಮಾತ್ರವಲ್ಲ, ಅದಕ್ಕೆ ಶುಲ್ಕವನ್ನು ಕೂಡ, ಫೀಸನ್ನು ಕೂಡ ಕಟ್ಟಬೇಕು. ಧಾರ್ಮಿಕ ಸಂಪ್ರದಾಯ, ಶಿಸ್ತು, ಗೌಪ್ಯತೆ ಕಾಪಾಡಬೇಕು. ಎ ಮತ್ತು ಬಿ ಗ್ರೇಡ್ ದೇವಾಲಯಗಳಲ್ಲಿ ಇದೆಲ್ಲ ನಿಯಮಗಳು ಅನ್ವಯ ಆಗುತ್ತೆ. ಅನುಮತಿ ಪಡೆಯದೆ ದೇವಾಲಯಗಳಲ್ಲಿ ಚಿತ್ರೀಕರಣವನ್ನೇನಾದರೂ ಮಾಡಿದ್ರೆ ಕಡ್ಡಾಯವಾಗಿ ವಿಡಿಯೋವನ್ನು ಡಿಲೀಟನ್ನು ಮಾಡಿಸ್ತಾರೆ. ಬೆಂಗಳೂರಿನ ದೇಗುಲಗಳಲ್ಲಿ ಸಿನಿಮಾ ಶೂಟಿಂಗಿಗೆ 15,000 ಕೊಡಬೇಕು. ಇತರೆ ಪ್ರದೇಶಗಳ ದೇವಸ್ಥಾನಗಳಲ್ಲಿ 10,000 ರೂಪಾಯಿ. ಬೆಂಗಳೂರಿನ ದೇವಾಲಯಗಳಲ್ಲಿ ನೀವೇನೋ ಧಾರಾವಾಹಿ ಶೂಟಿಂಗ್ ಮಾಡಬೇಕು, ಸಾಕ್ಷ್ಯಚಿತ್ರವನ್ನು ತೆಗಿಬೇಕು ಅಂತಂದರೆ ವಾಣಿಜ್ಯ ಉದ್ದೇಶಗಳ ಒಂದು ಚಿತ್ರೀಕರಣಕ್ಕೆ ದಿನಕ್ಕೆ 5,000 ನಿಗದಿ ಮಾಡಿದ್ದಾರೆ. ನ್ಯೂಸ್ ಚಾನೆಲ್ಗಳಲ್ಲಿ ಕ್ಷೇತ್ರದ ಮಹಿಮೆ ಸಾರುವ 5 ನಿಮಿಷಗಳ ಅವಧಿ ಮೀರದ ಚಿತ್ರೀಕರಣಕ್ಕೆ 250 ರೂಪಾಯಿ. 5 ನಿಮಿಷದ ನಂತರದ ಚಿತ್ರೀಕರಣಕ್ಕೆ ಗಂಟೆಗೆ ಆಧಾರದಲ್ಲಿ ಶುಲ್ಕವನ್ನು
ನಿಗದಿ ಮಾಡಿದ್ದಾರೆ. ಎಲ್ಲೆಲ್ಲಿಂದ ದುಡ್ಡು ಬರಬೇಕು ಅದೆಲ್ಲ ಕಡೆಯಿಂದನೂ ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಒಳ್ಳೆಯದೇ ಇರ್ಬೋದು, ಆದರೆ ಫೀಸ್ ಜಾಸ್ತಿ. ಯಾಕಂದರೆ ಇವತ್ತು ಯಾರ್ಯಾರೋ ಹೋಗ್ತಾರೆ, ಏನೇನೋ ಚಿತ್ರೀಕರಣವನ್ನು ಮಾಡ್ತಾರೆ. ಆ ದೇವಸ್ಥಾನಕ್ಕೆ ಒಂದು ಪಾವಿತ್ರ್ಯತೆ ಅನ್ನೋದಿರುತ್ತೆ, ಅದನ್ನು ಕಾಪಾಡಬೇಕಾಗುತ್ತೆ. ನೋಡಿ, ಈಗ ರೀಲ್ಸು ಶೂಟಿಂಗನ್ನು ಎಲ್ಲವನ್ನೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಮುಜರಾ ಇಲಾಖೆ ಮಾಡಿದೆ. ಅಟ್ಲೀಸ್ಟ್ ಆಗ್ಲಾದ್ರು. ಯಾಕೆ ಗೊತ್ತಾ, ಆ ದೇವಸ್ಥಾನಗಳಲ್ಲಿ ಹೋಗಿ ನಾವು ಒಂದು ಉಡುಗೆ ತೊಡುಗೆಗಳಂತಿರುತ್ತೆ, ಏನೇನೋ ಬಟ್ಟೆಗಳು ಹಾಕ್ಕೊಂಡೋಗಿ ರೀಲ್ಸನ್ನು ಮಾಡ್ತಿದ್ದಾರೆ. ಇನ್ನು ಮುಂದೆ ದುಡ್ಡು ಕೊಡಿ, ಎಲ್ಲದಕ್ಕೂ ಕಡಿವಾಣ ಹಾಕಿದ್ದಾರೆ. ಎಲ್ಲವನ್ನು ಕೂಡ ಫಾಲೋಅಪ್ ಮಾಡಬೇಕು, ನಿಯಮಗಳನ್ನು ಫಾಲೋಅಪ್ ಮಾಡಬೇಕು. ಮುಜರಾ ಇಲಾಖೆಯಿಂದ ಒಂದು ದಿಟ್ಟ ನಿರ್ಧಾರ ಬಂದಿದೆ. ನೋಡಬೇಕು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮುಂದಿನ ದಿನದಲ್ಲಿ ಸಿಗುತ್ತೆ ಅಂತೇಳಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH